ಸ್ನೇಹಿತರೆ, ನಮ್ಮ ಒಂದು ಆಂಡ್ರಾಯ್ಡ್ ಫೋನ್ನಲ್ಲಿ ನಾವು ನಮ್ಮ ಹೋಮ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಹಿಡಿಯೋದ್ರಿಂದ ಇಲ್ಲಿ ಜೆಮಿನಿ ಒಂದು ಡಿಜಿಟಲ್ ಅಸಿಸ್ಟೆಂಟ್ ಬರ್ತಾ ಇದ್ರೆ ಅದರ ಬದಲಾಗಿ ನಾವು ಗೂಗಲ್ ಅಸಿಸ್ಟೆಂಟ್ನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಜೆಮಿನಿ ಅಂತ ಒಂದು ಅಸಿಸ್ಟೆಂಟ್ ಬರುತ್ತೆ, ಡಿಜಿಟಲ್ ಅಸಿಸ್ಟೆಂಟ್. ಅದು ಗೂಗಲ್ ಅಸಿಸ್ಟೆಂಟ್ ಥರನೇ ಇರುತ್ತೆ. ಅದರ ಬದಲಾಗಿ ನೀವು ಗೂಗಲ್ ಅಸಿಸ್ಟೆಂಟನ್ನೇ ಯೂಸ್ ಮಾಡಬೇಕಂದ್ರೆ ಯಾವ ರೀತಿ ನಾವು ಅದನ್ನು ಸ್ವಿಚ್ ಮಾಡ್ಕೋಬೇಕಾಗುತ್ತೆ, ಅದನ್ನು ಎರಡು ಜೆಮಿನಿಯಿಂದ ಗೂಗಲ್ ಅಸಿಸ್ಟೆಂಟ್ಗೆ ಸ್ವಿಚ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ನಾವು ಸ್ವಿಚ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನನ್ನ ಫೋನಲ್ಲಿ ಕೂಡ ನಾನು ಜೆಮಿನಿನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಚೇಂಜ್ ಮಾಡಿಬಿಟ್ಟು ನಿಮಗೆ ಗೂಗಲ್ ಅಕೌಂಟನ್ನು ಗೂಗಲ್ ಅಸಿಸ್ಟೆಂಟನ್ನು ಯೂಸ್ ಮಾಡಿ ಸ್ವಿಚ್ ಮಾಡಿ ತೋರಿಸ್ತೀನಿ, ಅಂದರೆ ಅದನ್ನು ಕನೆಕ್ಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಇಲ್ಲಿ ನೋಡಿ, ನನ್ನ ಫೋನ್ನ ಒಂದು ಹೋಮ್ ಬಟನ್ನ ನಾವು ಲಾಂಗ್ ಪ್ರೆಸ್ ಮಾಡೋದ್ರಿಂದ ಇಲ್ಲಿ ಕೆಳಗಡೆ ಏನು ಹೋಮ್ ಬಟನ್ ಇರುತ್ತೆ ರೌಂಡು, ಆ ಒಂದು ಹೋಮ್ ಬಟನ್ನ ಲಾಂಗ್ ಪ್ರೆಸ್ ಮಾಡೋದ್ರಿಂದ ನಮಗೆ ಜೆಮಿನಿ ಅಸಿಸ್ಟೆಂಟ್ ಅನ್ನೋದು ಪ್ಲೇ ಆಗುತ್ತೆ. ಅಂದರೆ ಇಲ್ಲಿ ನೋಡಿ, ಈ ರೀತಿ ಆಸ್ಕ್ ಜೆಮಿನಿ ಅಂದರೆ ನಾವು ಏನು ಹೇಳ್ತೀವಿ ಆ ಒಂದು ಸೆಟ್ಟಿಂಗ್ಸ್ನ ಅದು ಓಪನ್ ಮಾಡುತ್ತೆ. ಯಾವ ಆ್ಯಪ್ ಹೇಳಿದ್ರು ಕೂಡ ಆ ಆ್ಯಪ್ನ ಓಪನ್ ಮಾಡುತ್ತೆ. ಇಲ್ಲಿ ನೋಡಿ, ಜೆಮಿನಿ ಆಸ್ಕ್ ಜೆಮಿನಿ ಅಂತ ಬರ್ತಾ ಇದೆ. ಈ ಒಂದು ಅಸಿಸ್ಟೆಂಟನ್ನು ನಾವು ಯಾವ ರೀತಿ ಗೂಗಲ್ ಅಸಿಸ್ಟೆಂಟ್ಗೆ ವರ್ಗಾಯಿಸಬಹುದು ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಈ ರೀತಿ ನಾವು ಏನೇ ಹೇಳಿದ್ರು ಕೂಡ ಅದು ಮಾಡುತ್ತೆ. ಅದಕ್ಕಾಗಿ ಏನು ಮಾಡ್ತೀನಿ, ಮೊದಲು ಗೂಗಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಗೂಗಲ್ ಅಸಿಸ್ಟೆಂಟನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನೋಡಿ, ಮತ್ತೆ ಇದೇ ಓಪನ್ ಆಗ್ತಾ ಇದೆ. ಅದಕ್ಕಾಗಿ ನಾನು ಮೊದಲು ನನ್ನ ಫೋನಲ್ಲಿ ಗೂಗಲ್ ಆ್ಯಪ್ನ ಓಪನ್ ಮಾಡ್ತೀನಿ. ಗೂಗಲ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಅಂತ ನೋಡಿ. ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಗೂಗಲ್ ಅಸಿಸ್ಟೆಂಟ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಗೂಗಲ್ ಅಸಿಸ್ಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಗೂಗಲ್ ಅಸಿಸ್ಟೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಯುವರ್ ಡಿಜಿಟಲ್ ಅಸಿಸ್ಟೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಗೂಗಲ್ ಅಸಿಸ್ಟೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿದೆ ನೋಡಿ, ಡಿಜಿಟಲ್ ಅಸಿಸ್ಟೆಂಟ್ಸ್ ಫಾರ್ ಗೂಗಲ್ ಅಂತ ಒಂದು ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಜೆಮಿನಿ ಹಾಗೂ ಗೂಗಲ್ ಅಸಿಸ್ಟೆಂಟ್ ಎರಡೂ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನೀವು ಬದಲಾವಣೆ ಮಾಡ್ಕೋಬೋದು. ಗೂಗಲ್ ಅಸಿಸ್ಟೆಂಟ್ ಇದ್ದರೆ ಜೆಮಿನಿ ಮಾಡ್ಕೋಬೋದು, ಜೆಮಿನಿ ಇದ್ದರೆ ಗೂಗಲ್ ಅಸಿಸ್ಟೆಂಟ್ ಮಾಡ್ಕೋಬೋದು. ನಾನು ಗೂಗಲ್ ಅಸಿಸ್ಟೆಂಟನ್ನು ಈ ರೀತಿ ಆ್ಯಕ್ಟಿವೇಟ್ ಮಾಡ್ಕೋತೀನಿ. ಮಾಡಿಬಿಟ್ಟು ಸ್ವಿಚ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಓಕೆನಾ? ಸ್ವಿಚ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೀವು ಯಾವ ಕಾರಣಕ್ಕಾಗಿ ಸ್ವಿಚ್ ಆಗ್ತಾ ಇದ್ದೀರಾ ಅಂತ ಕೇಳುತ್ತೆ. ನಾನೇನಾದರೂ ನನಗೆ ಯಾವುದೇ ರೀತಿಯಲ್ಲಿ ರೀಸನ್ ಇರೋದಿಲ್ಲ. ನಾನು ನೋ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಗೂಗಲ್ ಅಸಿಸ್ಟೆಂಟ್ ಒಂದು ಸಂಪೂರ್ಣವಾಗಿ ಆ್ಯಕ್ಟಿವೇಟ್ ಆಗಿದೆ. ನಾನೀಗ ಈ ಹೋಮ್ ಬಟನನ್ನು ಲಾಂಗ್ ಪ್ರೆಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಹೋಮ್ ಬಟನ್ ಲಾಂಗ್ ಪ್ರೆಸ್ ಮಾಡೋದ್ರಿಂದ ಇಲ್ಲಿ ಜೆಮಿನಿ ಬರ್ತಾ ಇಲ್ಲ ಸ್ನೇಹಿತರೆ. ಗೂಗಲ್ ಅಸಿಸ್ಟೆಂಟ್ ಅನ್ನೋದು ಇಲ್ಲಿ ನೋಡ್ಬೋದು, ಈ ರೀತಿ ಓಪನ್ ಆಗ್ತಾ ಇದೆ. ಈ ರೀತಿ ನಾವು ಗೂಗಲ್ ಅಸಿಸ್ಟೆಂಟನ್ನು ಜೆಮಿನಿ ಒಂದು ಅಸಿಸ್ಟೆಂಟನ್ನು ಬದಲಾಗಿ ಗೂಗಲ್ ಅಸಿಸ್ಟೆಂಟನ್ನು ಆ್ಯಕ್ಟಿವೇಟ್ ಮಾಡ್ಕೋಬಹುದು. ನೋಡಿ, ಒಂದು ನಿಮಿಷ. ಇಲ್ಲಿ ನೋಡಿ, ಗೂಗಲ್ ಅಸಿಸ್ಟೆಂಟ್ ಅನ್ನೋದು ಇಲ್ಲಿ ಈ ರೀತಿ ಓಪನ್ ಆಗಿ ಬರ್ತಾ ಇದೆ. ಮತ್ತೆ ಲಾಂಗ್ ಪ್ರೆಸ್ ಮಾಡಿ ಹಿಡಿತೀನಿ, ನೋಡ್ಬೋದು. ಮತ್ತೆ ಅದೇ ಅಸಿಸ್ಟೆಂಟ್ ಅನ್ನೋದು ಓಪನ್ ಆಯಿತು. ಈ ರೀತಿ ನಾವು ಗೂಗಲ್ ಅಸಿಸ್ಟೆಂಟನ್ನು ಜೆಮಿನಿಯ ಒಂದು ಸ್ಥಳದಲ್ಲಿ ಆ್ಯಕ್ಟಿವೇಟ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.